ಕೊಡಗು ಜಿಲ್ಲೆಯ ಸಂಪಾಜೆಯಲ್ಲಿ ಪ್ರಾಥಮಿಕ ಶಾಲೆ ಒಂದು ಈ ಮಳೆಗಾಲದಲ್ಲಿ ಭೂಕುಸಿತವಾಗಿ ಸಂಪೂರ್ಣ ಕ್ಲೋಸ್ ಆಗಿತ್ತು. ಇದು ಸತತವಾಗಿ ಎರಡು ಬಾರಿ ಅಲ್ಲಿ ಭೂಕುಸಿತವಾಗಿರುವಂಥದ್ದು. ಈಗ ಅದಕ್ಕೆ ಹೊಸ ಒಂದು ಜಾಗವನ್ನು ಹುಡುಕಿ ಇವತ್ತು ಶಾಸಕರು ಬಂದು ಇಲ್ಲಿ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಸಂಪಾಜೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 275 ಇದೆ, ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಅದರ ಪಕ್ಕದಲ್ಲೇ ಈ ಒಂದು ಶಾಲೆ ನಿರ್ಮಾಣವಾಗಿರುವಂಥದ್ದು. ಅಂದರೆ ಸಾಕಷ್ಟು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಅಲ್ಲಿ ಭೂಕುಸಿತವಾಗಿದ್ದು ಮಳೆಗಾಲದಲ್ಲಿ ಅಲ್ಲಿ ಶಾಲೆ ಬಂದಾಗಿರುತ್ತೆ. ಅಂದರೆ ಬೇರೆ ಕಡೆ ಅವರಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿತ್ತು. ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಈ ರೀತಿಯ ಇರುವುದರಿಂದ ಅಲ್ಲಿ ಶಾಲೆನೇ ಬೇಡ ಅಂತ ಹೇಳುವಂಥದ್ದು. ಯಾಕಂದ್ರೆ ಹಿಂಭಾಗದಲ್ಲಿ ಫಾರೆಸ್ಟ್ ಇದೆ ಮತ್ತು ದೊಡ್ಡದಾದ ಗುಡ್ಡ ಕೂಡ ಇದೆ. ಅದು ಮತ್ತೆ ಕುಸಿಯುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಬೇಡ ಅಂತ ಹೇಳುವಂಥದ್ದು. ಅದರಿಂದ ಈ ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಈ ಜಾಗದಲ್ಲಿ ಹಿಂದೆ ಕೂಡ ಗ್ರಾಮಸ್ಥರು ಬಂದು ಕಾರು ಕಡಿದು ಅಲ್ಲಿ ಗಲಾಟೆ ಕೂಡ ಸಂಭವಿಸಿತ್ತು. ನಂತರ ಶಾಸಕರು ಮಧ್ಯಪ್ರವೇಶ ಮಾಡಿ ಜಾಗ ದೊರಕಿಸಿಕೊಡುವಂತ ಒಂದು ಭರವಸೆಯನ್ನು ಕೂಡ ನೀಡಿದ್ರು. ಅದರಂತೆ ಈಗ ಅರಣ್ಯ ಇಲಾಖೆಯನ್ನು ಒಪ್ಪಿಸಿ ಈಗ ಒಂದು ಜಾಗವನ್ನು ಮತ್ತು ಗುರುತು ಮಾಡಿದ್ರೆ ತುಂಬಾ 90 ಸೆಂಟ್ ಜಾಗ ಇದೆ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂಭಾಗದಲ್ಲಿ ಪಯಸ್ವಿನಿ ನದಿ ಕೂಡ ಹರಿಯುತ್ತೆ. ಆ ನದಿಯಲ್ಲಿ ನೀರು ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಫ್ಲಡ್ ಬರಲ್ಲ. ಆದ್ರೂ ಕೂಡ ಮುನ್ನೆಚ್ಚರಿಕೆಯಾಗಿ ತಡೆಗೋಡೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 40 ಲಕ್ಷ ಅನುದಾನ ಇದೆ ಅಂತ ಕೂಡ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮೊಟ್ಟಿದ್ದಾರೆ. ಮೇಡಮ್, ಈಗ ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು ಅಗ್ಗ ಜಗತ್ತ ಅರಣ್ಯ ಇಲಾಖೆ ಮತ್ತು ನಿಮ್ಮ ನಡುವೆ. ಈಗ ಏನಾಯ್ತು, ಕೊನೆಗೂ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿದ್ರೆ ಈಗ NH ಹಾಗೆ ಪಯಸ್ವಿನಿ ಹೊಳೆ ಇದರ ಮಧ್ಯಭಾಗದಲ್ಲಿರುವಂತಹ ಅರಣ್ಯದವರು ಹೇಳುವಂಥದ್ದು ಅರಣ್ಯ ಪೈಸಾರಿ, ನಾವು ಕಂದಾಯ ಇಲಾಖೆಯವರು ಹೇಳುವಂಥದ್ದು ಇದು ಪೈಸಾರಿ. ಈ ನೆಲೆಯಲ್ಲಿ ಜಿದ್ದಾಜಿದ್ದಿ ನಡೆದಿರುವಂಥದ್ದು. ಆ ಒಂದು ವಿಚಾರಧಾರೆಯನ್ನು ಇಟ್ಕೊಂಡಾಗುವಾಗ ಈಗ 90 ಸೆಂಟ್ ಜಾಗವನ್ನು 69/1 ಈಗ ಶಾಲೆಯ ಹೆಸರಿಗೆ ಇನ್ನೂ ಕೂಡ RTC ಆಗಿ ಬಂದಿಲ್ಲ. ಬಂದು ಕೂಡಲೇ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಕೊಯನಾಡು ಶಾಲೆ ಹೊಸ ಕಟ್ಟಡ ಆಗಿ ಪುನಃ ನೂತನ ಶಾಲೆ ಒಂದು ನಿರ್ಮಾಣ ಆಗ್ಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಮೇಡಮ್, ಈಗ ಅಲ್ಲಿ ಮಳೆಗಾಲ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಗುಡ್ಡ ಕುಸಿಯುವಂಥದ್ದು. ಈಗ ಎಷ್ಟು ಮಕ್ಕಳಿದ್ದಾರೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮತ್ತು ಎಷ್ಟು ವೆಚ್ಚದಲ್ಲಿ ಇದು ಆಗ್ತಾ ಇದೆ, ಶಾಲೆ ಆಗ್ಬೋದು ಅಂತ ಹೇಳುವಂಥದ್ದು? ನಮ್ಮ ಕೊಯನಾಡು ಶಾಲೆಯಲ್ಲಿ ಈಗ ಇರುವಂತಹ ಶಾಲೆಯಲ್ಲಿ ತುಂಬಾ ಕಷ್ಟಪಟ್ಟು ಶಾಲೆ ನಡೆಸ್ತಾ ಇದ್ದೀವಿ ಅಲ್ಲಿ. ಹಾಗಿರುವಾಗ ಅಲ್ಲಿ ಶಾಲೆಯ ಮಕ್ಕಳ ಸಂಖ್ಯೆ ನೋಡುವಾಗ 86 ಮಕ್ಕಳಲ್ಲಿ ವಿದ್ಯಾಭ್ಯಾಸ ಈಗ ಮಾಡ್ತಾ ಇದ್ದಾರೆ. LKG ಇಂದ ಹಿಡಿದು 7ನೇ ತರಗತಿಯವರೆಗೆ ಅಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಟೀಚರ್ಸ್ ಕೊರತೆ ಕೂಡ ಕಾಣ್ತಾ ಇದೆ. ಟೀಚರ್ಸ್ ಅಲ್ಲಿ ಇರೋದು ಪರ್ಮನೆಂಟ್ ಟೀಚರ್ ಇರೋದು ಒಬ್ರೇ ಇರುವಂತದ್ದು. ಉಳಿದ ಹಾಗೆ ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ಗಳು. ಹಾಗೆ ಇಲ್ಲಿ ಈಗ ಕಟ್ಟಡ ಆಗುವಂತಹ ಒಂದು ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಸುಮಾರು 2.5 ಕೋಟಿಯಷ್ಟು ವೆಚ್ಚಗಳು ಬೇಕಾಗಬಹುದು. ಯಾಕೆಂದ್ರೆ ನಮಗೆ 10 ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ. 10 ಕ್ಲಾಸ್ ರೂಮ್ಸ್ ಬೇಕಾಗತ್ತೆ. ಅದಕ್ಕೆ ಅಷ್ಟು ವೆಚ್ಚ ಆಗ್ಲೇಬೇಕಾಗತ್ತೆ. ಅದಕ್ಕಿಂತ ಮುನ್ನೆಚ್ಚರಿಕೆಯಾಗಿ ಪೂರ್ತಿ ಸೇಫ್ಟಿ ವಾಲ್ಸ್ ಗಳನ್ನು ನಾವು ಮಾಡ್ಬೇಕಾಗತ್ತೆ. ಪಯಸ್ವಿನಿ ಹೊಳೆಗೆ ತಡೆಗೋಡೆ ಆಗ್ಬೇಕು. ಹಾಗೆ NH ಇಂದ 40 ಮೀಟರ್ ಬಿಟ್ಟು ನಾವು ಈ ಒಂದು ಶಾಲೆಯನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಒಟ್ಟಾರೆ ಇಲ್ಲಿ ಇರುವಂತದ್ದು 90 ಸೆಂಟ್ ಜಾಗ. 90 ಸೆಂಟ್ ಅಂದ್ರೆ 1 ಎಕರೆಗೆ 10 ಸೆಂಟ್ ಕಡಿಮೆ ಇದೆ, 90 ಸೆಂಟ್ ಬರುತ್ತೆ. ಅದರಲ್ಲಿ ಶಾಲೆ ಕಟ್ಟಬೇಕಾಗಿದೆ. ಆದ್ರೆ ಇದು ಈಗ ಸದ್ಯಕ್ಕೆ ಅವರ ಖಾತೆ ವರ್ಗಾವಣೆ ಆಗಬೇಕಾಗಿದೆ. ಕಂದಾಯ ಇಲಾಖೆ ಖಾತೆ ವರ್ಗಾವಣೆ ಆದ ಬಳಿಕನೇ ಕಾಮಗಾರಿ ಆರಂಭ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮುಂದಿನ ಮಳೆಗಾಲಕ್ಕೆ ಅಷ್ಟು ಬೇಗ ಈ ಶಾಲೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಇನ್ನೂ 1 ವರ್ಷ ಆಗ್ಬೋದು. ಸದ್ಯಕ್ಕೆ ಈಗ ಶಾಸಕರು ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ನೋಡ್ಬೇಕು ಯಾವಾಗ ಈ ಶಾಲೆ ಕಾಮಗಾರಿ ಆರಂಭವಾಗುತ್ತೆ, ಯಾವಾಗ ಖಾತೆ ವರ್ಗಾವಣೆ ಆಗುತ್ತೆ. ಇದೆಲ್ಲ ಆದ್ಮೇಲೆ ಈ ಕಾಮಗಾರಿ ಆರಂಭವಾಗುವಂಥದ್ದು. ಕ್ಯಾಂಪಸ್ ಯುವಕ ಜೊತೆ ಅನ್ಕರೆಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಸಂಪಾಜೆಯಲ್ಲಿ ಪ್ರಾಥಮಿಕ ಶಾಲೆ ಒಂದು ಈ ಮಳೆಗಾಲದಲ್ಲಿ ಭೂಕುಸಿತವಾಗಿ ಸಂಪೂರ್ಣ ಕ್ಲೋಸ್ ಆಗಿತ್ತು. ಇದು ಸತತವಾಗಿ ಎರಡು ಬಾರಿ ಅಲ್ಲಿ ಭೂಕುಸಿತವಾಗಿರುವಂಥದ್ದು. ಈಗ ಅದಕ್ಕೆ ಹೊಸ ಒಂದು ಜಾಗವನ್ನು ಹುಡುಕಿ ಇವತ್ತು ಶಾಸಕರು ಬಂದು ಇಲ್ಲಿ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಸಂಪಾಜೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 275 ಇದೆ, ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಅದರ ಪಕ್ಕದಲ್ಲೇ ಈ ಒಂದು ಶಾಲೆ ನಿರ್ಮಾಣವಾಗಿರುವಂಥದ್ದು. ಅಂದರೆ ಸಾಕಷ್ಟು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಅಲ್ಲಿ ಭೂಕುಸಿತವಾಗಿದ್ದು ಮಳೆಗಾಲದಲ್ಲಿ ಅಲ್ಲಿ ಶಾಲೆ ಬಂದಾಗಿರುತ್ತೆ. ಅಂದರೆ ಬೇರೆ ಕಡೆ ಅವರಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿತ್ತು. ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಈ ರೀತಿಯ ಇರುವುದರಿಂದ ಅಲ್ಲಿ ಶಾಲೆನೇ ಬೇಡ ಅಂತ ಹೇಳುವಂಥದ್ದು. ಯಾಕಂದ್ರೆ ಹಿಂಭಾಗದಲ್ಲಿ ಫಾರೆಸ್ಟ್ ಇದೆ ಮತ್ತು ದೊಡ್ಡದಾದ ಗುಡ್ಡ ಕೂಡ ಇದೆ. ಅದು ಮತ್ತೆ ಕುಸಿಯುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಬೇಡ ಅಂತ ಹೇಳುವಂಥದ್ದು. ಅದರಿಂದ ಈ ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಈ ಜಾಗದಲ್ಲಿ ಹಿಂದೆ ಕೂಡ ಗ್ರಾಮಸ್ಥರು ಬಂದು ಕಾರು ಕಡಿದು ಅಲ್ಲಿ ಗಲಾಟೆ ಕೂಡ ಸಂಭವಿಸಿತ್ತು. ನಂತರ ಶಾಸಕರು ಮಧ್ಯಪ್ರವೇಶ ಮಾಡಿ ಜಾಗ ದೊರಕಿಸಿಕೊಡುವಂತ ಒಂದು ಭರವಸೆಯನ್ನು ಕೂಡ ನೀಡಿದ್ರು. ಅದರಂತೆ ಈಗ ಅರಣ್ಯ ಇಲಾಖೆಯನ್ನು ಒಪ್ಪಿಸಿ ಈಗ ಒಂದು ಜಾಗವನ್ನು ಮತ್ತು ಗುರುತು ಮಾಡಿದ್ರೆ ತುಂಬಾ 90 ಸೆಂಟ್ ಜಾಗ ಇದೆ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂಭಾಗದಲ್ಲಿ ಪಯಸ್ವಿನಿ ನದಿ ಕೂಡ ಹರಿಯುತ್ತೆ. ಆ
ನದಿಯಲ್ಲಿ ನೀರು ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಕದ್ದು ಬರಲ್ಲ, ಆದ್ರೂ ಕೂಡ ಮುನ್ನೆಚ್ಚರಿಕೆಯಾಗಿ ತಡೆಗೋಡೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 40 ಲಕ್ಷ ಅನುದಾನ ಇದೆ ಅಂತ ಕೂಡ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಈಗ ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು ಅಗ್ಗಜಗಾಟ ಅರಣ್ಯ ಇಲಾಖೆ ಮತ್ತು ನಿಮ್ಮ ನಡುವೆ, ಈಗ ಏನಾಯ್ತು? ಕೊನೆಗೂ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿದ್ರೆ ಈಗ NH ಹಾಗೆ ಪೈಶ್ವಿನಿ ಹೊಳೆ ಇದರ ಮಧ್ಯಭಾಗದಲ್ಲಿರುವಂತಹ ಅರಣ್ಯದವರು ಹೇಳುವಂಥದ್ದು ಅರಣ್ಯ ಪೈಸಾರಿ, ನಾವು ಕಂದಾಯ ಇಲಾಖೆಯವರು ಹೇಳುವಂಥದ್ದು ಇದು ಪೈಸಾರಿ. ಈ ನೆಲೆಯಲ್ಲಿ ಜಿದ್ದಾಜಿದ್ದಿ ನಡೆದಿರುವಂಥದ್ದು. ಆ ಒಂದು ವಿಚಾರಧಾರೆಯನ್ನು ಇಟ್ಕೊಂಡಾಗುವಾಗ ಈಗ 90 ಸೆಂಟ್ ಜಾಗವನ್ನು 69/1 ಈಗ ಶಾಲೆಯ ಹೆಸರಿಗೆ ಇನ್ನೂ ಕೂಡ RTC ಆಗಿ ಬಂದಿಲ್ಲ. ಬಂದು ಕೂಡಲೇ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಕೊಯನಾಡು ಶಾಲೆ ಹೊಸ ಕಟ್ಟಡ ಆಗಿ ಪುನಃ ನೂತನ ಶಾಲೆ ಒಂದು ನಿರ್ಮಾಣ ಆಗ್ಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಮೇಡಮ್, ಈಗ ಅಲ್ಲಿ ಮಳೆಗಾಲ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಗುಡ್ಡ ಕುಸಿಯುವಂಥದ್ದು. ಈಗ ಎಷ್ಟು ಮಕ್ಕಳಿದ್ದಾರೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮತ್ತು ಎಷ್ಟು ವೆಚ್ಚದಲ್ಲಿ ಇದು ಆಗ್ತಾ ಇದೆ, ಶಾಲೆ ಆಗ್ಬೋದು ಅಂತ ಹೇಳುವಂಥದ್ದು? ನಮ್ಮ ಕೊಯನಾಡು ಶಾಲೆಯಲ್ಲಿ ಈಗ ಇರುವಂತಹ ಶಾಲೆಯಲ್ಲಿ ತುಂಬಾ ಕಷ್ಟಪಟ್ಟು ಶಾಲೆ ನಡೆಸ್ತಾ ಇದ್ದೀವಿ ಅಲ್ಲಿ. ಹಾಗಿರುವಾಗ ಅಲ್ಲಿ ಶಾಲೆಯ ಮಕ್ಕಳ ಸಂಖ್ಯೆ ನೋಡುವಾಗ 86 ಮಕ್ಕಳಲ್ಲಿ ವಿದ್ಯಾಭ್ಯಾಸ ಈಗ ಮಾಡ್ತಾ ಇದ್ದಾರೆ. LKG ಇಂದ ಹಿಡಿದು 7ನೇ ತರಗತಿಯವರೆಗೆ ಅಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಟೀಚರ್ಸ್ ಕೊರತೆ ಕೂಡ ಕಾಣ್ತಾ ಇದೆ. ಟೀಚರ್ಸ್ ಅಲ್ಲಿ ಇರೋದು ಪರ್ಮನೆಂಟ್ ಟೀಚರ್ ಇರೋದು ಒಬ್ರೇ ಇರುವಂತದ್ದು, ಉಳಿದ ಹಾಗೆ ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ಗಳು. ಹಾಗೆ ಇಲ್ಲಿ ಈಗ ಕಟ್ಟಡ ಆಗುವಂತಹ ಒಂದು ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಸುಮಾರು 2-2.5 ಕೋಟಿಯಷ್ಟು ವೆಚ್ಚಗಳು ಬೇಕಾಗಬಹುದು. ಯಾಕಂದ್ರೆ ನಮಗೆ 10 ಕ್ಲಾಸ್ ರೂಮ್ಸ್ ಬೇಕಾಗುತ್ತೆ. 10 ಕ್ಲಾಸ್ ರೂಮ್ಸ್ ಬೇಕಾಗತ್ತೆ. ಅದಕ್ಕೆ ಅಷ್ಟು ವೆಚ್ಚ ಆಗ್ಲೇಬೇಕಾಗತ್ತೆ. ಅದಕ್ಕಿಂತ ಮುನ್ನೆಚ್ಚರಿಕೆಯಾಗಿ ಪೂರ್ತಿ ಸೇಫ್ಟಿ ವಾಲ್ಸ್ ಗಳನ್ನು ನಾವು ಮಾಡ್ಬೇಕಾಗತ್ತೆ. ಪೈಶ್ವಿನಿ ಹೊಳೆಗೆ ತಡೆಗೋಡೆ ಆಗ್ಬೇಕು. ಹಾಗೆ NH ಇಂದ 40 ಮೀಟರ್ ಬಿಟ್ಟು ನಾವು ಈ ಒಂದು ಶಾಲೆಯನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಒಟ್ಟಾರೆ ಇಲ್ಲಿ ಇರುವಂತದ್ದು 90 ಸೆಂಟ್ ಜಾಗ. 90 ಸೆಂಟ್ ಅಂದ್ರೆ 1 ಎಕರೆಗೆ 10 ಸೆಂಟ್ ಕಡಿಮೆ ಇದೆ, 90 ಸೆಂಟ್ ಬರುತ್ತೆ. ಅದರಲ್ಲಿ ಶಾಲೆ ಕಟ್ಟಬೇಕಾಗಿದೆ. ಆದ್ರೆ ಇದು ಈಗ ಸದ್ಯಕ್ಕೆ ಅವರ ಖಾತೆ ವರ್ಗಾವಣೆ ಆಗಬೇಕಾಗಿದೆ. ಕಂದಾಯ ಇಲಾಖೆ ಖಾತೆ ವರ್ಗಾವಣೆ ಆದ ಬಳಿಕನೇ ಕಾಮಗಾರಿ ಆರಂಭ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮುಂದಿನ ಮಳೆಗಾಲಕ್ಕೆ ಅಷ್ಟು ಬೇಗ ಈ ಶಾಲೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಇನ್ನೂ 1 ವರ್ಷ ಆಗ್ಬೋದು. ಸದ್ಯಕ್ಕೆ ಈಗ ಶಾಸಕರು ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ನೋಡ್ಬೇಕು ಯಾವಾಗ ಈ ಶಾಲೆ ಕಾಮಗಾರಿ ಆರಂಭವಾಗುತ್ತೆ, ಯಾವಾಗ ಖಾತೆ ವರ್ಗಾವಣೆ ಆಗುತ್ತೆ, ಇದೆಲ್ಲ ಆದ್ಮೇಲೆ ಈ ಕಾಮಗಾರಿ ಆರಂಭವಾಗುವಂಥದ್ದು. ಕ್ಯಾಂಪಸ್ ಯುವಕ ಜೊತೆ ಅನುಕರಿಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಸಂಪಾಜೆಯಲ್ಲಿ ಪ್ರಾಥಮಿಕ ಶಾಲೆ ಒಂದು ಈ ಮಳೆಗಾಲದಲ್ಲಿ ಭೂಕುಸಿತವಾಗಿ ಸಂಪೂರ್ಣ ಕ್ಲೋಸ್ ಆಗಿತ್ತು. ಇದು ಸತತವಾಗಿ 2 ಬಾರಿಯಲ್ಲಿ ಭೂಕುಸಿತವಾಗಿರುವಂಥದ್ದು. ಈಗ ಅದಕ್ಕೆ ಹೊಸ ಒಂದು ಜಾಗವನ್ನು ಹುಡುಕಿ ಇವತ್ತು ಶಾಸಕರು ಬಂದು ಇಲ್ಲಿ ಭೂಮಿ ಪೂಜೆಯನ್ನು ಕೂಡ ಮಾಡಿದ್ದಾರೆ. ಸಂಪಾಜೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ 275 ಇದೆ, ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಅದರ ಪಕ್ಕದಲ್ಲೇ ಈ ಒಂದು ಶಾಲೆ ನಿರ್ಮಾಣವಾಗ್ತಿರುವಂಥದ್ದು. ಅಂದರೆ ಸಾಕಷ್ಟು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸಡನ್ ಆಗಿ ಅಲ್ಲಿ ಭೂಕುಸಿತವಾಗಿದ್ದು ಮಳೆಗಾಲದಲ್ಲಿ ಅಲ್ಲಿ ಶಾಲೆ ಬಂದಾಗಿರುತ್ತೆ. ಅಂದರೆ ಬೇರೆ ಕಡೆ ಅವರಿಗೆ ಬದಲಿ ವ್ಯವಸ್ಥೆ ಮಾಡಲಾಗಿತ್ತು. ಗಣಪತಿ ದೇವಸ್ಥಾನದಲ್ಲಿ ಅವರಿಗೆ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಈ ರೀತಿಯ ಇರುವುದರಿಂದ ಅಲ್ಲಿ ಶಾಲೆನೇ ಬೇಡ ಅಂತ ಹೇಳುವಂಥದ್ದು. ಯಾಕಂದ್ರೆ ಹಿಂಭಾಗದಲ್ಲಿ ಫಾರೆಸ್ಟ್ ಇದೆ ಮತ್ತು ದೊಡ್ಡದಾದ ಗುಡ್ಡ ಕೂಡ ಇದೆ. ಅದು ಮತ್ತೆ ಕುಸಿಯುವ ಸಾಧ್ಯತೆ ಇರುವುದರಿಂದ ಅಲ್ಲಿ ಬೇಡ ಅಂತ ಹೇಳುವಂಥದ್ದು. ಅದರಿಂದ ಈ ಒಂದು ಫಾರೆಸ್ಟ್ ಇಲಾಖೆಯಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂತ ಈ ಜಾಗದಲ್ಲಿ ಹಿಂದೆ ಕೂಡ ಗ್ರಾಮಸ್ಥರು ಬಂದು ಕಾರು ಕಡಿದು ಅಲ್ಲಿ ಗಲಾಟೆ ಕೂಡ ಸಂಭವಿಸಿತ್ತು. ನಂತರ ಶಾಸಕರು ಮಧ್ಯಪ್ರವೇಶ ಮಾಡಿ ಜಾಗ ದೊರಕಿಸಿಕೊಡುವಂತ ಒಂದು ಭರವಸೆಯನ್ನು ಕೂಡ ನೀಡಿದರು. ಅದರಂತೆ ಈಗ ಅರಣ್ಯ ಇಲಾಖೆಯನ್ನು ಒಪ್ಪಿಸಿ ಈಗ ಒಂದು ಜಾಗವನ್ನು ಮತ್ತು ಗುರುತು ಮಾಡಿದ್ರೆ ತುಂಬಾ 90 ಸೆಂಟ್ ಜಾಗ ಇದೆ ಅಂತ ಹೇಳುವಂಥದ್ದು. ಮತ್ತೆ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಿಂಭಾಗದಲ್ಲಿ ಪಯಸ್ವಿನಿ ನದಿ ಕೂಡ ಹರಿಯುತ್ತೆ. ಆ ನದಿಯಲ್ಲಿ ನೀರು ಇಲ್ಲಿಗೆ ಬರಲ್ಲ, ಇಲ್ಲಿಗೆ ಕದ್ದು ಬರಲ್ಲ, ಆದ್ರೂ ಕೂಡ ಮುನ್ನೆಚ್ಚರಿಕೆಯಾಗಿ ತಡೆಗೋಡೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. 40 ಲಕ್ಷ ಅನುದಾನ ಇದೆ ಅಂತ ಕೂಡ ಶಾಸಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ಈಗ ಸಾಕಷ್ಟು ವರ್ಷಗಳಿಂದ ನಡೀತಾ ಇತ್ತು ಅಗ್ಗಜಗಾಟ ಅರಣ್ಯ ಇಲಾಖೆ ಮತ್ತು ನಿಮ್ಮ ನಡುವೆ, ಈಗ ಏನಾಯ್ತು? ಕೊನೆಗೂ ಸಮಸ್ಯೆ ಬಗೆಹರಿದಿದೆ ಅಂತ ಹೇಳಿದ್ರೆ ಈಗ NH ಹಾಗೆ ಪೈಶ್ವಿನಿ ಹೊಳೆ ಇದರ ಮಧ್ಯಭಾಗದಲ್ಲಿರುವಂತಹ ಅರಣ್ಯದವರು ಹೇಳುವಂಥದ್ದು ಅರಣ್ಯ ಪೈಸಾರಿ, ನಾವು ಕಂದಾಯ ಇಲಾಖೆಯವರು ಹೇಳುವಂಥದ್ದು ಇದು ಪೈಸಾರಿ. ಈ ನೆಲೆಯಲ್ಲಿ ಜಿದ್ದಾಜಿದ್ದಿ ನಡೆದಿರುವಂಥದ್ದು. ಆ ಒಂದು ವಿಚಾರಧಾರೆಯನ್ನು ಇಟ್ಕೊಂಡಾಗುವಾಗ ಈಗ 90 ಸೆಂಟ್ ಜಾಗವನ್ನು 69/1 ಈಗ ಶಾಲೆಯ ಹೆಸರಿಗೆ ಇನ್ನೂ ಕೂಡ RTC ಆಗಿ ಬಂದಿಲ್ಲ. ಬಂದು ಕೂಡಲೇ ಈ ಕೆಲಸ ಆದಷ್ಟು ಶೀಘ್ರದಲ್ಲಿ ಕೊಯನಾಡು ಶಾಲೆ ಹೊಸ ಕಟ್ಟಡ ಆಗಿ ಪುನಃ ನೂತನ ಶಾಲೆ ಒಂದು ನಿರ್ಮಾಣ ಆಗ್ಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಮೇಡಮ್, ಈಗ ಅಲ್ಲಿ ಮಳೆಗಾಲ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು, ಗುಡ್ಡ ಕುಸಿಯುವಂಥದ್ದು. ಈಗ ಎಷ್ಟು ಮಕ್ಕಳಿದ್ದಾರೆ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಮತ್ತು ಎಷ್ಟು ವೆಚ್ಚದಲ್ಲಿ ಇದು ಆಗ್ತಾ ಇದೆ, ಶಾಲೆ ಆಗ್ಬೋದು ಅಂತ ಹೇಳುವಂಥದ್ದು? ನಮ್ಮ
ಕೊಯ್ನಾಡು ಶಾಲೆಯಲ್ಲಿ ಈಗ ಇರುವಂತಹ ಶಾಲೆಯಲ್ಲಿ ತುಂಬಾ ಕಷ್ಟಪಟ್ಟು ಶಾಲೆ ನಡೆಸ್ತಾ ಇದ್ದೀವಿ ಅಲ್ಲಿ. ಹಾಗಿರುವಾಗ ಅಲ್ಲಿ ಶಾಲೆಯ ಮಕ್ಕಳ ಸಂಖ್ಯೆ ನೋಡುವಾಗ 86 ಮಕ್ಕಳಲ್ಲಿ ವಿದ್ಯಾಭ್ಯಾಸ ಈಗ ಮಾಡ್ತಾ ಇದ್ದಾರೆ. LKG ಇಂದ ಹಿಡಿದು 7ನೇ ತರಗತಿಯವರೆಗೆ ಅಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಟೀಚರ್ಸ್ ಕೊರತೆ ಕೂಡ ಕಾಣ್ತಾ ಇದೆ. ಟೀಚರ್ಸ್ ಅಲ್ಲಿ ಇರೋದು ಪರ್ಮನೆಂಟ್ ಟೀಚರ್ ಇರೋದು ಒಬ್ರೇ ಇರುವಂತದ್ದು. ಉಳಿದ ಹಾಗೆ ಎಲ್ಲರೂ ಕೂಡ ಗೆಸ್ಟ್ ಟೀಚರ್ಸ್ಗಳು. ಹಾಗೆ ಇಲ್ಲಿ ಈಗ ಕಟ್ಟಡ ಆಗುವಂತಹ ಒಂದು ವೆಚ್ಚ ಎಷ್ಟು ಅಂತ ಹೇಳಿದ್ರೆ ಸುಮಾರು 2-2.5 ಕೋಟಿಯಷ್ಟು ವೆಚ್ಚಗಳು ಬೇಕಾಗಬಹುದು. ಯಾಕೆಂದ್ರೆ ನಮಗೆ 10 ಕ್ಲಾಸ್ ರೂಮ್ಸ್ ಬೇಕೇ ಬೇಕಾಗುತ್ತೆ. 10 ಕ್ಲಾಸ್ ರೂಮ್ಸ್ ಬೇಕೇ ಬೇಕಾಗತ್ತೆ. ಅದಕ್ಕೆ ಅಷ್ಟು ವೆಚ್ಚ ಆಗ್ಲೇಬೇಕಾಗತ್ತೆ. ಅದಕ್ಕಿಂತ ಮುನ್ನೆಚ್ಚರಿಕೆಯಾಗಿ ಪೂರ್ತಿ ಸೇಫ್ಟಿ ವಾಲ್ಸ್ ಗಳನ್ನು ನಾವು ಮಾಡ್ಬೇಕಾಗತ್ತೆ. ಪಯಶ್ವಿನಿ ಹೊಳೆಗೆ ತಡೆಗೋಡೆ ಆಗ್ಬೇಕು. ಹಾಗೆ NH ಇಂದ 40 ಮೀಟರ್ ಬಿಟ್ಟು ನಾವು ಈ ಒಂದು ಶಾಲೆಯನ್ನು ಕಟ್ಟುವಂತಹ ಒಂದು ವ್ಯವಸ್ಥೆ ಇದೆ ಇಲ್ಲಿ. ಒಟ್ಟಾರೆ ಇಲ್ಲಿ ಇರುವಂತದ್ದು 90 ಸೆಂಟ್ ಜಾಗ. 90 ಸೆಂಟ್ ಅಂದ್ರೆ 1 ಎಕರೆಗೆ 10 ಸೆಂಟ್ ಕಡಿಮೆ ಇದೆ. 90 ಸೆಂಟ್ ಬರುತ್ತೆ. ಅದರಲ್ಲಿ ಶಾಲೆ ಕಟ್ಟಬೇಕಾಗಿದೆ. ಆದ್ರೆ ಇದು ಈಗ ಸದ್ಯಕ್ಕೆ ಅವರ ಖಾತೆ ವರ್ಗಾವಣೆ ಆಗಬೇಕಾಗಿದೆ. ಕಂದಾಯ ಇಲಾಖೆ ಖಾತೆ ವರ್ಗಾವಣೆ ಆದ ಬಳಿಕನೇ ಕಾಮಗಾರಿ ಆರಂಭ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮುಂದಿನ ಮಳೆಗಾಲಕ್ಕೆ ಅಷ್ಟು ಬೇಗ ಈ ಶಾಲೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಇನ್ನೂ 1 ವರ್ಷ ಆಗ್ಬೋದು. ಸದ್ಯಕ್ಕೆ ಈಗ ಶಾಸಕರು ಬಂದು ಭೂಮಿ ಪೂಜೆ ಮಾಡಿದ್ದಾರೆ. ನೋಡ್ಬೇಕು ಯಾವಾಗ ಈ ಶಾಲೆ ಕಾಮಗಾರಿ ಆರಂಭವಾಗುತ್ತೆ, ಯಾವಾಗ ಖಾತೆ ವರ್ಗಾವಣೆ ಆಗುತ್ತೆ, ಇದೆಲ್ಲ ಆದ್ಮೇಲೆ ಈ ಕಾಮಗಾರಿ ಆರಂಭವಾಗುವಂಥದ್ದು. ಕ್ಯಾಂಪಸ್ ಯುವಕ ಜೊತೆ ಅನುಕರಿಪ ರಿಪಬ್ಲಿಕ್ ಕನ್ನಡ ಕೊಡೋದು.